ವಿಜಯಪುರ ಜಿಲ್ಲೆಯಲ್ಲಿ ಇಂದು ಹಾಡಹಗಲೇ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದು, ವ್ಯಕ್ತಿಯೊಬ್ಬನನ್ನ ಸಿನಿಮಾ ಶೈಲಿಯಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ನಗರದ ಹೊರವಲಯದ ಎಂಡಿ ರಸ್ತೆ ಕೈಗಾರಿಕಾ ಪ್ರದೇಶದ ಬಳಿ ಈ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ರಾಜು ಕರೆಯ ಎಂದು ಗುರುತಿಸಲಾಗಿದೆ. ರಾಜು ಅವರು ತಮ್ಮ ಕೆಂಪು ಬಣ್ಣದ ಥಾರ್ ಕಾರಿನಲ್ಲಿ ಚಲಿಸುತ್ತಿದ್ದಾಗ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದ ಹಂತಕರು ಮೊದಲು ಟ್ರಕ್ನಿಂದ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡೆಸಿದ್ದಾರೆ. ಅಪಘಾತದಿಂದ ಕಾರು ಜಖಂಗೊಂಡು ನಿಂತ ತಕ್ಷಣವೇ ದಾಳಿ ಆರಂಭಿಸಿದ್ದಾರೆ. ದುಷ್ಕರ್ಮಿಗಳು ರಾಜು ಅವರ ಮೇಲೆ ಮನಬಂದಂತೆ ಗುಂಡಿನ ಮಳೆಗರೆದಿದ್ದು, ಗುಂಡೇಟಿನ ತೀವ್ರತೆಗೆ ಅವರು ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು, ಜನನಿಬಿಡ ಪ್ರದೇಶದಲ್ಲಿ ನಡೆದ ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ತೀವ್ರ ಭೀತಿ ಆವರಿಸಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹಂತಕರ ಪತ್ತೆಗಾಗಿ ವಿಶೇಷ ತಂಡಗಳನ್ನು ರಚಿಸಿ ಬಲೆ ಬೀಸಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು ಎಪಿಎಂಸಿ ಸಿಟಿ ಲಿಮಿಟ್ಸ್ ಎಪಿಎಂಸಿ ಅಂತ ಹೇಳಿಕೊಂಡು ಇದೆಲ್ಲ ಆದಿಲಾಬಾದ್ ಏನು ಗ್ರಾಮ ಇದೆ ಅದಕ್ಕೆ ಹೋಗುವಂತ ಒಂದು ರಸ್ತೆ ದಾರಿಯಲ್ಲಿ ಈ ಟ್ರಕ್ಕು ಮತ್ತೆ ಈ ತಾರ್ ಜೀಪ್ ಅಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾನು ನೋಡಿದಾಗೆ ಇದು ಎರಡು ವೆಹಿಕಲ್ಸ್ ಗಳನ್ನ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟ್ ಅಲ್ಲಿರುವಂತ ಡೋರ್ನ ತೆಗೆದ್ಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತೆ ಫೈರಿಂಗ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಗೋ ಟೀಮ್ FSL ಟೀಮ್ ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನ ಹತ್ಯೆ ಮಾಡಲಾಗುತ್ತೆ. ದ ಪ್ರಿಲಿಮಿನರಿ ಮೋಟಿವ್ ಇನ್ನೂ ಕಂಡು ಬರಬೇಕು. ಮೋಸ್ಟ್ ಪ್ರಾಬಬ್ಲಿ ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ಇನ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡುತ್ತೆ. ಸತ್ತವನ ಹೆಸರು ರಾಜು ಕರೆ ಅಂತೇಳಿ, ಸುಮಾರು 48 ವರ್ಷ. ಈತ ಅವನದೇ ಆದಂತ ತೋಟನೂ ಕೂಡ ಇದೆ ಮತ್ತೆ ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಿದ್ದ ಅನ್ನುವಂಥದ್ದು ಮಾಹಿತಿ ಇದೆ. ಅದಿನ್ನು ಏನು ಮಾಹಿತಿ ಇಲ್ಲ. ಆಸ್ ಆಫ್ ನೌ ವಿ ಡೋಂಟ್ ನೋ ಹೌ ಮೆನಿ ಪೀಪಲ್ ಅಂತೇಳಿ ಅರೌಂಡ್ 4 to 4:30 ಮಧ್ಯೆ ಆಗಿದೆ. ಈಗ ಎಷ್ಟು ರೌಂಡ್ ಏನಾದ್ರು ಗೊತ್ತಿದೆ ಸರ್? ಈಗ ನಮ್ಮ ಏನು ASC ಟೀಮನ್ನು ಕೂಡ ಬರ್ತಾ ಇದೆ. ಆಸ್ ಆಫ್ ನೌ ಮೇಲ್ಗಡೆ 3 ರೌಂಡ್ಸ್ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಡೀಟೇಲ್ಸ್. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ತನಿಖಾ ತಂಡ ಬಂದಿದೆ. ಸೋಕೋ ಟೀಮ್ ಅಂಡ್ ಅವರ್ ASC ಚೆಕ್ ಟೀಮು ಕೂಡ ಅವ್ರನ್ನ ಪರಿಶೀಲನೆ ಮಾಡ್ತಾ ಇದೆ. ಏನು ಗುಂಡಾರಿಸಿದೆ ಇಷ್ಟು ಬೇಗ ಇಲ್ಲ ಆಗುತ್ತೆ. ಸ್ಥಳದಲ್ಲಿ ಇಲ್ಲ, ಸ್ಥಳದಲ್ಲಿ ನೋಡ್ತಾ ಇದ್ದಾರೆ ಇನ್ನು ವೆಹಿಕಲ್ ಒಳಗಡೆ ಏನಿದೆ ಏನಿಲ್ಲ. ಆಸ್ತಿ ವಿಚಾರ ಅಂತ ಕೇಳಿ ಬರ್ತಾರೆ. ಅದೇ ಅವರು ವಿತ್ ಇನ್ ದ ಫ್ಯಾಮಿಲಿನೇ ಆಸ್ತಿ ವಿಚಾರ ಅನ್ನೋದು ಕೂಡ ಕುಟುಂಬಸ್ಥರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ಸ್ ಟೂ ಅರ್ಲಿ ಟು ಜಡ್ಜ್ ಅಂಡ್ ಕಮೆಂಟ್ ಆನ್ ಎನಿಥಿಂಗ್ ಎಲ್ಸ್. ವಿ ನೀಡ್ ಟೈಮ್. ಇನ್ನು ಕಂಪ್ಲೇಂಟ್ ಕೊಡಬೇಕು, ಅವರು FIR ಆಗಬೇಕು. ದೆನ್ ಡೆಫಿನೆಟ್ಲಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈಂಡ್ ದ ಅಕ್ಯೂಸ್ಡ್ ಯಾರಿದ್ದಾರೆ. ತದನಂತರ ತಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀವಿ.